ನಮಸ್ತೆ ಎಲ್ಲರಿಗೂ, ದಿಸ್ ಇಸ್ ಮಾಸ್ಟರ್ ಸ್ಟ್ರೋಕ್ ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸ್ ಒಳಗ 5.3 ಎಕ್ಸರ್ಸೈಸ್ ಅನ್ನ ಸಾಲ್ವ್ ಮಾಡೋಣ. ಆಲ್ರೆಡಿ 5.1 5.2 ಎಕ್ಸರ್ಸೈಸ್ ಸಾಲ್ವ್ ಮಾಡಿದ್ದಾಗೈತಿ. 5.3 ಒಳಗ ಸೀರಿಯಲ್ ಐ ಕ್ವಶನ್ ನಂಬರ್ 1 ಇಂದ ನಾವು ಸಾಲ್ವ್ ಮಾಡ್ಕೊತ ಹೋಗೋಣ. ಅಗದಿ ಈಸಿ ಅದಾವ ಕ್ವಶನ್, ಏನು ಡಿಫಿಕಲ್ಟ್ ಇಲ್ಲ. ಸೊ ಈಗ ಸ್ಟಾರ್ಟಿಂಗ್ 4-5 ಕ್ವಶನ್ ಅಂತೂ ಅಗದಿ ಈಸಿ ಅದಾವ. ಈಗ ಏನದಾವ, ಫೈನ್ ಐತಿ, ಫೈಂಡ್ dy by dx into x plus 3y is equal to sin x. ಸೊ ಆಲ್ರೆಡಿ ನಿಮ್ಗೆ ಕೆಲವೊಂದಿಷ್ಟು ಬೇಸಿಕ್ ಫಾರ್ಮುಲಾ ನೆನಪು ಉಳಿದ ಬಿಟ್ಟಿರ್ತಾವ. ಡಿಫ್ರೆನ್ಸಿಯೇಷನ್ ಆಫ್ ಈ ಕ್ವಶನ್ ಐತಿ. ಈ ಕ್ವಶನ್ ನೋಡಪ್ಪ, ಡಿಫ್ರೆನ್ಸಿಯೇಷನ್ ಆಫ್ sin x ಗೊತ್ತೈತೆ, cos x ಅಂತ ಸಾಕು, ಸಫಿಶಿಯಂಟ್ ಆತ. ಡಿಫ್ರೆನ್ಷಿಯೇಷನ್ ಆಫ್ 2x ನೆನ್ಪಿಟ್ಕೊಂಡ್ಬೇಡ. ಇದು ಮತ್ತೆ ನೀನು 2 ಬರ್ಕೊಂಡು x ನ ವಿತ್ ರೆಸ್ಪೆಕ್ಟ್ ಟು x ಮಾಡ್ಕೊತ ಕೊಡಾಕ್ ಹೋಗ್ಬೇಡ. ಕೆಲಸದ ಬಡಿಗೆ ಏನ ಕೆತ್ಕೊತ ಕುಂತಂಗ ಆಕೈತದ. ಸಿಂಪಲ್ ಆಗಿ ನೇಮ್ ನಿಮ್ಗೆ 143x ಅದ, 143 ವಿತ್ ರೆಸ್ಪೆಕ್ಟ್ ಟು x ಮಾಡಾಕತ್ತಾಗ, 420x 420 ವಿತ್ ರೆಸ್ಪೆಕ್ಟ್ ಟು x ಮಾಡಾಕತ್ತಾಗ, 18x 18 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಾಕತ್ತಾಗ. ಬೇಕಾದ ನಂಬರ್ ತಗೋರು, ಬೇಕಾದ ನಂಬರ್ ತಗೋ. ನೀನು 2027 ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಿ ಅಂತಂದ್ರೆ ವಿ ಗೆಟ್ 2027. ಯಾಕಂದ್ರೆ ಎಕ್ಸ್ 1 ಆಗಿಬಿಡ್ತೈತಪ್ಪಿ ಅದು. ಓಕೆ, ನೆನ್ಪಿಟ್ಕೊಂಡ್ಬಿಡ್ರಿ. ಅದು ಅಕಸ್ಮಾತ್ ವಾಯ್ ಇದ್ರ ಹಂಗ ಆಗಂಗಿಲ್ಲ. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಾಕತ್ತಾಗ ಆ ವಾಯ್ ಇದ್ರ ಮತ್ತೆ ಇನ್ನೊಂದ್ಸಲ ಡಿಫ್ರೆನ್ಸಿಯೇಷನ್ ಮಾಡ್ಬೇಕಾಕೈತಿ. ನೆನ್ಪಿಟ್ಕೋ, ಇದನ್ನ ಇಷ್ಟು ಫಾಲೋ ಮಾಡ ಮುಗಿದ್ ಹೋತ್. ಈಗ ಕ್ವಶನ್ ಅನ್ನ ನೀಟಾಗಿ ಬರ್ಕೋತಿ ಎಕ್ಸಾಮ್ದಾಗ, ಚಂದಗೆ ಪೌಡರ್ ಲಿಫ್ಟಿಕ್ ಹಚ್ಚದಂಗ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರ್ಕೋತಿ. ಅದಾದ್ಮೇಲೆ ಏನ್ ಮಾಡ್ತಿ, ಡಿಫ್ರೆನ್ಷಿಯೇಷನ್ ಆಫ್ 2x ಬಯ್ಯ 18x 18 ಆದ್ರ 2x 2 ಇಷ್ಟು ಮಾಡಾಕೈತಿಲ್ಲ. ಇಷ್ಟು ಮಾಡಾಕಾಗಲ್ಲಪ್ಪ ಅಂತಂದ್ರ ಮುಗಿದೋತ್ ಗಯ. 3 ಆಸ್ ಇಟ್ ಈಸ್. ಇದು ಎಕ್ಸ್ ಇದ್ರ 1 ಆಕಿತ್ತ, ಇದು ಎಕ್ಸ್ ಇಲ್ಲ ಬಯ್ಯ, ವಾಯ್ ಐತದ. ವಾಯ್ ಇದ್ದಿದ್ದಕ್ಕ ನಾ ಏನ್ ಮಾಡ್ಬೇಕು, ಇದನ್ನ dy by dx ಬರ್ಕೋಬೇಕು. ಎಕ್ಸ್ ಇದ್ರ dx by dx 1 ಆಕಿತ್ತು, ವಾಯ್ ಐತಲ್ಲ ನಾ ಅದಕ್ಕೆ. ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಬರೀ ಮುಗಿದು ಹೋತ. ಡಿಫ್ರೆನ್ಸಿಯೇಷನ್ ಇಲ್ಲಿಗೆ ಫಿನಿಶ್, ಇಲ್ಲಿಗೆ ಡಿಫ್ರೆನ್ಸಿಯೇಷನ್ ಅನ್ನೋದು ಮುಗೀತ್. ಬಟ್ ಎಕ್ಸ್ಟ್ರಾ ಅವಂಗ ಏನ್ ಬೇಕಾ, ಒಂದ್ ಸ್ವಲ್ಪ ಸಿಂಪ್ಲಿಫೈ ಮಾಡಿ ಚಂದಗೆ ಬರೀಪ, ಒಂದ್ ಸ್ವಲ್ಪ ಚಂದ ಕಾಣುವಂಗ ನೀಟಾಗಿ. ನೀ ಹೆಂಗ್ ಕಾಲೇಜಿಗೆ ಚಂದಗೆ ರೆಡಿ ಆಗಿ ಹೋಗ್ಯಲ್ಲ, ಇದನ್ನ ಸ್ವಲ್ಪ ಚಂದ ಕಾಣುವಂಗ ಬರೀ, ಇಷ್ಟ ಬಿಡಾಕ್ ಹೋಗ್ಬೇಡ. ಸೊ ಇದೇನ್ ಮಾಡು, 3 into dy by dx ಇಲ್ಲಿ ಬರ್ಕೊಂಡು ಬೈ ಅವ್ರ ಬೇನು ಪ್ಲಸ್ ಫ್ರೆಂಡ್ ಏನೈತಿ, ಮೈನಸ್ ಐತಿ. ಗೊತ್ತೈತೆ ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಡಿವಿಷನ್ ಅಂತ ಗೊತ್ತೈತೆ, ಆಲ್ರೆಡಿ ಗೊತ್ತಿರ್ತೈತಿ. ನನ್ನ ಕಡೆ ಕಲ್ತವ್ರಿಗಂತೂ ಗೊತ್ತಾ ಇರ್ತೈತಿ. ಪ್ಲಸ್ ಫ್ರೆಂಡ್ ಮೈನಸ್, ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಡಿವಿಷನ್. ಯಾಕಂದ್ರೆ ಹೈಸ್ಕೂಲ್ ಒಳಗ ಇದನ್ನ ಲಬ್ ಹೊಯ್ಕೊಂಡಿರ್ತೀನಿ ಇದನ್ನ ಕ್ಲಾಸ್ ಹೇಳ್ಬೇಕಾದ್ರೆ. ಈ 2 ನ ಸೊ ಇಬ್ಬರ ನಡಕ್ಕೆ ಏನೈತಿ, ಪ್ಲಸ್ ಐತಿ. ಸೊ ಈ 2 ನ ಆ ಕಡೆ ಕರ್ಕೊಂಡು ಹೋದಾಗ ಏನಕ್ಕೈತದ, -2 ಆಕೈತಿ. ಈ 2 ಆ ಕಡೆ ಕರ್ಕೊಂಡು ಹೋದಾಗ ಏನಕ್ಕೈತದ, -2 ಆಕೈತಿ. ಯಾಕಂದ್ರೆ ಇದು +2 ಇಡ್ತಾನ, +2 ಇದ್ದಿದ್ದು ಆ ಕಡೆ ಕರ್ಕೊಂಡು ಹೋದ್ರೆ -2 ಆಕೈತಿ. ಆಮೇಲೆ ಇದು dy by dx is equal to cos x. ಇಷ್ಟು ಇದನ್ನ ಆಸ್ ಇಟ್ ಇಸ್ ಬರೀ. ಸರ್ ಇದನ್ನೇನ್ ಮಾಡೋಣ, ಇವನೊಬ್ಬನ ಆ ಕಡೆ ಕಳಿಸ. ಸರ್ ಸಂಧಿ ಒಳಗೆ ಏನು ಇಲ್ಲ ಇಲ್ಲಿ, ಬೈ ಅವ್ರ ಬೇನೋ ಏನೋ ಇಲ್ಲ ಅಂದ್ರೆ ನಡಕ್ ಸಂಧ್ಯಾಗ ಮಲ್ಟಿಪ್ಲಿಕೇಶನ್ ಇರ್ತೈತಿ. ಹೈಸ್ಕೂಲ್ ಒಳಗ ಸ್ಟಡಿ ಮಾಡಿರ್ತೀರಿ ಇದನ್ನ. ಸೊ ಇದನ್ನ ಆ ಕಡೆ ಕರ್ಕೊಂಡು ಹೋಗು. ಸಿಂಪಲ್ ಆಗಿ ಏನಾಕೈತದ, ಡಿವೈಡ್ ಬೈ 3 ಆಕೈತಿ. ಇಲ್ಲಿ ಇಂಟು 3 ಇದ್ದಿದ್ದು ಆ ಕಡೆ ಹೋದ್ರೆ ಡಿವೈಡ್ ಬೈ 3. ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಡಿವಿಷನ್ ಅಲ್ಲ, ಅದ್ರ ಸಂಬಂಧ. ಸಿಂಪ್ಲಿ ಕ್ವಶನ್, ಸಿಂಪಲ್ ಆನ್ಸರ್, ಏನ್ ಇದು ಇಲ್ಲ ಇದ್ರಾಗ. ಓಕೆ, ರೈಟ್ ಡೌನ್. ನೆಕ್ಸ್ಟ್ ಕ್ವಶನ್ ಒಳಗು ಏನೂ ಇಲ್ಲಪ್ಪ. 2x plus 3y is equal to sin y ಐತಿ. ನೀಟಾಗಿ ಚಂದಗೆ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರೀತಿ. ಆಲ್ರೆಡಿ ಗೊತ್ತೈತಿ ಡಿಫ್ರೆನ್ಸಿಯೇಷನ್ ಆಫ್ 2x 2. 3x ಇದ್ರೆ 3 ಬರ್ತಿತ್ತು, 4x ಇದ್ರೆ 4 ಬರ್ತಿತ್ತು, 2x ಐತಿ. ಸೊ ಏನ್ ಬರೀತಿ ಇಲ್ಲಿ, 2 ಬರೀತಿ. ಇದ್ರಾಗಂತೂ ಏನು ಪ್ರಾಬ್ಲಮ್ ಇಲ್ಲ ನಿನಗ. ಆಮೇಲೆ ಇವ ಏನದಾನ, ಇವನ್ ಸ್ವಲ್ಪ ಎಕ್ಸ್ ಕೊಡು ಬದ್ಲಿ y ಕೊಟ್ಟಾನ ಮುದ್ದಾಮ್. ನಿನಗೊಂದ್ ಸ್ವಲ್ಪ ಏನ್ ಮಾಡ್ತಿ ನೋಡಾಕಂತಂದ. ಸೊ ನೀ ಏನ್ ಮಾಡ್ತಿ, 3 ನ ಸೈಡ್ ಬಾಪಿ ಅಂತ ಕರ್ಕೊಂಡು ಈ y ನ ಏನ್ ಮಾಡ್ತಿ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ಡಿಫ್ರೆನ್ಸಿಯೇಷನ್ ಮಾಡ್ತೇನಪ್ಪಾ ಅಂತ ಬರ್ಕೋತಿ, dy by dx. ಆಮೇಲೆ ಏನ್ ಮಾಡ್ತಿ, ಸೈನ್ y ಐತಿ. ಈ ಸೈನ್ y ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ಡಿಫ್ರೆನ್ಸಿಯೇಷನ್ ಮಾಡಕ್ ಹೋಗ್ಯಲ್ಲ. ಸೊ ನಿನಗ ಇಲ್ಲಿ ನಿನಗ್ ಫಾರ್ಮುಲಾ ಏನ್ ಗೊತ್ತೈತಿ, ಸೈನ್ ಎಕ್ಸ್ ಇದ್ದು ಕಾಸ್ ಎಕ್ಸ್ ಅಂತ ಗೊತ್ತೈತಿ. ಯಾಕಂದ್ರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡುವಾಗ ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಕಾಸ್ ಎಕ್ಸ್ ಅಂತ ಗೊತ್ತೈತಿ. ಸೊ ಹಂಗಾರೆ ಈಗ ಮಾಡೋದನ್ನ, ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್. ಇಲ್ಲಿ ಎಕ್ಸ್ ಇದ್ರೆ ಎಕ್ಸ್ ಬರಿತಿದ್ದಿ ನೀನ, ಬಟ್ ಎಕ್ಸ್ ಬಿಟ್ಟು ಬೇರೆ ಕ್ವಾಂಟಿಟಿ ಐತಲ್ಲ, ಆ ಕ್ವಾಂಟಿಟಿನ ಬರೀ. ಎಕ್ಸ್ ಬಿಟ್ಟು ಬೇರೆ ಕ್ವಾಂಟಿಟಿ ಇದ್ರೆ ಏನ್ ಮಾಡ್ತಿ, ಎಕ್ಸ್ ಇದ್ರ ಅಷ್ಟ ಬಿಡ್ತಿ. ಎಕ್ಸ್ ಬಿಟ್ಟು ಬೇರೆ ಕ್ವಾಂಟಿಟಿ ಇತ್ತು ಅದನ್ನ ಏನ್ ಮಾಡ್ತಿ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ತಿ. ಮತ್ತೆ ಯಾವ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡ್ತಿ, ಈ y ಅನ್ನೋ ಫಂಕ್ಷನ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡ್ತಿ. ದಟ್ ಈಸ್ dy by dx.
ತಿಳಿತಾ ತಿಳಿತಾ ನೋಡು, ಸೈನ್ ಎಕ್ಸ್ ಇದ್ದ ಕಾಸ್ ಎಕ್ಸ್ ಅಕ್ಕಿತ್ತು, ವಾಯ್ ಇದ್ದಿದ್ದಕ್ಕೆ ವಾಯ್ ಬರ್ತೇನೆ. ನಾ ಏನ್ ಮಾಡ್ಲಿಪ್ಪ, ಪಿ ಇದ್ರ ಪಿ ಬರಿತಿದ್ದೆ, ಕ್ಯೂ ಇದ್ರ ಕ್ಯೂ ಬರಿತಿದ್ದೆ. ಬಟ್ ನನಗ್ ಗೊತ್ತೈತಿ ಫಾರ್ಮುಲಾ ನಾನು ವಿತ್ ಎಕ್ಸ್ ಜೊತೆ ಕಲ್ತೇನೆ. ಇಲ್ಲಿ ನೋಡಿದ್ರೆ ವಾಯ್ ಐತಿ, ಬೇರೆ ಕ್ವಾಂಟಿಟಿ ಇದ್ರ ಮತ್ತೆ ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದ್ಯಾಟ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅದ್ರ ಸಂಬಂಧ ವಾಯ್ನ ಮತ್ತೆ ಡಿಫ್ರೆನ್ಶಿಯೇಷನ್ ಮಾಡೇನಿ. ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ ಇವಾಗ, ನನಗೆ ಆನ್ಸರ್ ಏನ್ ಬೇಕಾಗೈತಿ, ಡಿವೈ ಬೈ ಡಿ ಎಕ್ಸ್ ಬೇಕಾಗಿತ್ತಪ್ಪಿ. ಆನ್ಸರ್ ಡಿವೈ ಬೈ ಡಿ ಎಕ್ಸ್ ಐತಿ. ನೋಡಿದ್ರ ಇಲ್ಲೊಂದು ಡಿವೈ ಬೈ ಡಿ ಎಕ್ಸ್ ಐತಿ, ಇಲ್ಲೊಂದು ಡಿವೈ ಬೈ ಡಿ ಎಕ್ಸ್ ಐತಿ. ನಿನಗೆ ಒಂದ ಡಿವೈ ಬೈ ಡಿ ಎಕ್ಸ್ ಬೇಕು, ಎರಡೆರಡು ತಗೊಂಡು ಏನು ಮಾಡವ? ಅದಕ್ಕೆ ಏನ್ ಮಾಡು, ಅದನ್ನಾರ ಈ ಕಡೆ ಕರ್ಕೊಂಬ, ಇಲ್ಲ ಇದನ್ನಾರ ಆ ಕಡೆ ಕರ್ಕೊಂಡು ಹೋಗು. ಯಾರನ್ನ ಆ ಕಡೆ ಕರ್ಕೊಂಡು ಹೋಗಿ ನೋಡಿ ನಿನ್ ಕಂಫರ್ಟೇಬಲ್. ಈಗ ನಾನ್ ಕಂಫರ್ಟೇಬಲ್ ನಾ ಏನ್ ಮಾಡ್ತೇನಪ್ಪಾ ಅಂದ್ರೆ 3 dy ಬೈ ಡಿ ಎಕ್ಸ್ ಇಲ್ಲೇ ಇಟ್ಕೋತೀನಿ. ಅಪ್ಪಿ ನೀವ ಈ ಕಡೆ ಬರ್ರಿ ಅಂತ ಕರಿತೇನೆ. ಅವ್ರ ಏನಕ್ಕಾರ ಈ ಕಡೆ ಮೈನಸ್ ಬರ್ತಾರ, ಈ ಕಡೆ ಬಂದಾಗ ಸುಮ್ಮನೆ ಬರಂಗಿಲ್ಲ, ಅವ್ರು ಸೈನ್ ಚೇಂಜ್ ಆಕ್ಕದ. ಕಾಸ್, ಯಾಕಂದ್ರೆ ಬಾಜು ಪ್ಲಸ್ ಇರ್ತೈತಿ, ಈ ಕಡೆ ಬಂದಾಗ ಮೈನಸ್ ಆಕೈತಿ. ಕಾಸ್ ವೈ ಡಿ ವೈ ಬೈ ಡಿ ಎಕ್ಸ್ ಆದ್ರು. ಆಮೇಲೆ ಈ 2ನ ಇಲ್ಲಿ ಇಟ್ಕೊಂಡು ಏನ್ ಮಾಡ್ತಿ, ಆ ಕಡೆ ಕಳಿಸ್ತೇನೆ ನಾ. ಈ 2 ಆ ಕಡೆ ಹೋದ್ರೆ ಏನಾಗ್ತದ, -2 ಆಯ್ತು. ಇಷ್ಟು ಯಾರಿಗಾರ ಏನಾರ ಪ್ರಾಬ್ಲಮ್ ಆಕೈತನ? ಏನೂ ಪ್ರಾಬ್ಲಮ್ ಇಲ್ಲಲ್ಲ, ರೈಟ್. ಸೊ ಹಂಗಾರ ನೆಕ್ಸ್ಟ್ ಇಲ್ಲಿ ಡಿವೈ ಬೈ ಡಿ ಎಕ್ಸ್ ಐತಿ, ಇಲ್ಲಿ ಡಿವೈ ಬೈ ಡಿ ಎಕ್ಸ್ ಐತಿ. ಸೊ ನೋಡಿದ್ರೆ ಏನ್ ಅನಸ್ತೈತಿ ನಿನಗ, ಏನಾರ ಸಮಥಿಂಗ್ ಅನಸ್ತೈತಿನ? ನನಗಂತೂ ಅನ್ಸಾತೈತಿ. ಏನ್ ಅನ್ಸಾತೈತಿ, ಕಾಮನ್ ತಕೋಬೇಕಪ್ಪ. ಯಾಕಂದ್ರೆ ಇಲ್ಲೊಂದು ಡಿವೈ ಬೈ ಡಿ ಎಕ್ಸ್ ಐತಿ, ಇಲ್ಲೊಂದು ಡಿವೈ ಬೈ ಡಿ ಎಕ್ಸ್ ಐತಿ, ಕಾಮನ್ ತಕೋ ಅಂತ ಮನಸ್ಸು ಹೇಳ್ತೈತಿ ನಮಗೆ. ನಿನ್ ಮನಸ್ಸು ಏನ್ ಹೇಳ್ತೈತಿ, ನಿಂಗೆ ಬಿಟ್ಟಿದ್ದು. 3 ಇಲ್ಲಿ ಬರೀತೀನಿ ರಿಮೈನಿಂಗ್. ಇಲ್ಲಿ ರಿಮೈನಿಂಗ್ ಕ್ವಾಂಟಿಟಿ ಏನೈತಿ, ಡಿವೈ ಬೈ ಡಿ ಎಕ್ಸ್ ಅಂತೂ ಕಸ್ಕೊಂಡು ದೊಡ್ಡಿಸ್ತನ ಮಾಡಿ. ಸೊ ಇಲ್ಲಿ ಏನ್ ಉಳಿತು, ಕಾಸ್ ವಾಯ್ ಉಳಿತು. ಹೌದಾ ಏನಿಲ್ಲ ಭಯ? ಹೌದು, ಹ್ಞೂ ಅನ್ಬೇಕು. ಮತ್ತೆ ಕಾಸ್ ವೈ ಇಸ್ ಈಕ್ವಲ್ ಟು ಯಾರು ಉಳಿದ್ರಿ ಇಲ್ಲಿ, -2 ಉಳಿದ್ರಿ. ಕ್ಲಿಯರ? ಮತ್ತೆ ಇದನ್ನೇನ್ ಮಾಡವ, ಈಗ ಇಲ್ಲಿ ಇದ್ದಿದ್ ನೋಡಕ್ ಹೋಗ್ಬೇಡ ಅಣ್ಣ. ಇಲ್ಲಿ ಬಾಜು ನೋಡಿ, ಇದಿಷ್ಟು ಒನ್ ಟರ್ಮ್, ಇದಿಷ್ಟು ಬಕೆಟ್ ಒಳಗಿಂದ ಒನ್ ಟರ್ಮ್. ಈ ಟರ್ಮ್ ಎರಡರ ನಡಕ್ ಇಲ್ಲಿ ಇಂಟು ಇರ್ತೈತಿ. ಸಂಧ್ಯಾಗ ಏನೂ ಇಲ್ಲ ಅಂದ್ರೆ ಮಲ್ಟಿಪ್ಲಿಕೇಶನ್ ಇರ್ತೈತಿ. ಇಲ್ಲಿ ತಿಳಿತಾ, ಇಲ್ಲಿ ಮಲ್ಟಿಪ್ಲಿಕೇಶನ್ ಇರ್ತೈತಿ, ಏನೂ ಇಲ್ಲ ಅಂದ್ರೆ. ಸೊ ಇದನ್ನ ಇವ್ರ ಆ ಕಡೆ ಕರ್ಕೊಂಡು ಹೋಗು. dy ಡಿವೈಡೆಡ್ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು, ಅಲ್ಲಿ ಯಾರು ಅದಾರ, -2 ಅದಾರ. ಕೆಳಗಡೆ ಏನು ಉಳಿತು, ಇದನ್ನ ಈ ಕಡೆ ಕರ್ಕೊಂಡು ಹೋದ್ರೆ ಡಿವಿಷನ್ ಆಕೈತಿ. ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಡಿವಿಷನ್ ಅಂತ ಹೇಳೇನಲ್ಲ. ಸೊ 3 - cos y ಆದ್ರ ಆನ್ಸರ್ ಆಕ್ಚುಲಿ ಇಲ್ಲೇ ಮುಗ್ದೈತಿ, ಇಲ್ಲ ಅನ್ನಂಗಿಲ್ಲ. ಬಟ್ ಅವ ಏನ್ ಮಾಡ್ತಾನ, ಈ ಮೈನಸ್ ಐತಲ್ಲ, ಮೈನಸ್ ತೆಗೆದು ಬರಿಬೋದಲ್ಲ ಅಂತ ಕೇಳ್ತಾನೆ ನಿನಗ. ಅದ್ ಹೆಂಗ್ ತೆಗಿತಾನಪ್ಪ ಅಂದ್ರೆ, ಕೆಳಗಡೆ ಮೈನಸ್ ಕಾಮನ್ ತಕೋತಾನ. ಯಾವಾಗ್ಲೂ ಮೈನಸ್ ಕಾಮನ್ ತಕೊಂಡಾಗ ಸೈನ್ ಇಂಟರ್ಚೇಂಜ್ ಅಕ್ಕಾವ. ಪ್ಲಸ್ ಇದ್ದಿದ್ದ ಮೈನಸ್ ಅಕ್ಕಾವ, ಮೈನಸ್ ಇದ್ದಿದ್ದ ಪ್ಲಸ್ ಅಕ್ಕಾವ. ಯಾವಾಗ ಮೈನಸ್ ಕಾಮನ್ ತೆಗ್ದಾಗ. ಒಂದ್ ಸ್ಟೆಪ್ ಮಾಡಿಲಿ, ಏನ್ ಆಗಂಗಿಲ್ಲ. ಇಷ್ಟೆಲ್ಲಾ ಮಾಡಿರ್ತಿ ಅಂತ ಅವ್ನ ಸಮಾಧಾನಕ್ಕೆ ಆಯ್ತಪ್ಪ ನಿಂದ ಅನ್ಕೊಂಡ ಏನ್ ಮಾಡು, ಇಲ್ಲಿ -2 ಐತಿ ನ್ಯೂಮಿನೇಟರ್, ಡಿನಾಮಿನೇಟರ್ ಒಳಗೆ ಮೈನಸ್ ಕಾಮನ್ ತಕೋ. ಮೈನಸ್ ಕಾಮನ್ ತಕೊಂಡೆಪ್ಪ ಅಂತಂದ್ರ ಭಯ್ಯ -cos y ಹೋಗಿ +cos y ಆಕೈತಿ. ಅದನ್ನ ಸ್ಟಾರ್ಟಿಂಗ್ ಬರ್ಕೊಂಡ್ಬಿಡ್ತೀನಿ. +3 ಬಾಜು ಏನಿಲ್ಲ ಅಂದ್ರೆ ಪ್ಲಸ್ ಇರ್ತೈತಿ, +3 ಹೋಗಿ -3 ಆಕೈತಿ. ಆಮೇಲೆ ಮೈನಸ್ ಕ್ಯಾನ್ಸಲ್ ಆಯ್ತು ಅಂತಂದ್ರ ಆಯ್ತು ನೋಡಪ್ಪ, ನಿನಗೆ ಬೇಕಾಗಿದ್ದ ಆನ್ಸರ್ ಬಂತ್ ನೋಡ್ ಅನ್ಕೊಂಡ ಬರ್ದ್ ಬಿಡಿ. cos y ಮೈನಸ್, ಇದು ಪೂರಾ ಪರ್ಫೆಕ್ಟ್ ಆನ್ಸರ್. ಇಷ್ಟ ಬಿಟ್ರು ಮಾರ್ಕ್ಸ್ ಕೊಡ್ಬೇಕ. ಬಟ್ ಕೆಲವೊಬ್ರು ಇರ್ತಾರ ಮತ್ತೆ ಕೊಡಂಗಿಲ್ಲ. ಅವ್ರು ಯಾಕೆ ಸುಮ್ಮನೆ ಅವ್ರ ಜೊತೆ ಗುದ್ದಾಡ್ಕೊತ ಕುಂದಿರ್ತಿ. ನೋಡ್ಕೊ ಬರ್ಕೊ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈಗ ನೆಕ್ಸ್ಟ್ ಕ್ವಶನ್ ax + by² ಈಸ್ ಈಕ್ವಲ್ ಟು cos y ಐತಿ. ನೀಟಾಗಿ ಚಂದಿಗೆ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರ್ಕೋತಿ. ಎಕ್ಸಾಮ್ದಾಗ ಕ್ವಶನ್ ಕೊಟ್ಟಿರ್ತಾನ, ಇಷ್ಟು ಬರ್ಕೋತಿ, ಒಂದ್ ನೀಟಾಗಿ ಒಂದ್ ಲೈನ್ ಬರೀತಿ. ಇದಾದ್ಮೇಲೆ ನಿಂದ ಏನ್ ಕೆಲಸ, ಸರಿ ನಂಬರ್ಸ್ ಬಿಟ್ಟು ಈ ಸಲ ವೇರಿಯೇಬಲ್ಸ್ ಬಂದಾವಲ್ಲ, ಬರವಲ್ಲ. ಇಲ್ಲಿ ಮ್ಯಾಥಮೆಟಿಕ್ಸ್ ಒಳಗೆ A, B, C ಆರ್ ಕಾನ್ಸ್ಟೆಂಟ್ಸ್ ನೆನ್ಪಿಟ್ಕೋಬೇಕು. ಸೊ ಈಗ ಡಿಫ್ರೆನ್ಷನ್ ಆಫ್ 2x 2 ಆದ್ರೆ 3x 3 ಆದ್ರೆ 10x 10 ಆದ್ರೆ ax a ಇಷ್ಟ. ಡಿಫ್ರೆನ್ಸಿಯೇಷನ್ ಆಫ್ ax a. ಇದು b ಅನ್ನೋದು ಕಾನ್ಸ್ಟೆಂಟ್ ಟರ್ಮ್ ಅಂತ ಹೇಳಿ ಹಂಗೆ ಇಟ್ಕೋಬೇಕು. ಇದನ್ನ ಈ y² ಡಿಫ್ರೆನ್ಸಿಯೇಷನ್ ಮಾಡ್ಬೇಕಾ. ಈ y² ಯಾವ ಫಾರ್ಮೆಟ್ ಐತಿ, ಇದು x⁴n ಫಾರ್ಮೆಟ್ ಐತಿ. ಈ x⁴n ಇತ್ತು ಅಂತಂದ್ರ ನೀ ಏನ್ ಮಾಡ್ತಿ, ಡಿಫ್ರೆನ್ಸಿಯೇಷನ್ ಆಫ್ x⁴n ಏನೈತಿ, n × x⁴n - 1 ಐತಿ. ಹೌದಾ, ಕರೆಕ್ಟಾ? ಸೊ ಈಗ ಏನ್ ಮಾಡಿ, ಇದೇನು y² ಏನಕ್ಕೈತಿ, 2 × y⁴2 - 1 ಡೈರೆಕ್ಟೇ ಬರೀದ್ ಕಲ್ಕೋ. ಮತ್ತೆ ಸ್ಟೆಪ್ ಅಗದಿ ಭಾಳ ಸ್ಟೆಪ್ಸ್ ಯೂಸ್ ಮಾಡಕ್ ಹೋಗ್ಬೇಡ. y² ಇದ್ದ 2y ಆಕೈತಿ, y³ ಇದ್ದ
3y ಆಕೈತಿ. y ಟು ದ ಪವರ್ 4 ಇದ್ರ 4y ಆಕೈತಿ. ಬಟ್ ನೀವು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಾತಿ, ವಿತ್ ರೆಸ್ಪೆಕ್ಟ್ ಟು y ಮಾಡಾತಿಲ್ಲ. ಸೊ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಾತಿ ಅಂದ್ಮೇಲೆ ಈ y ನ ಏನ್ ಮಾಡ್ಬೇಕ, ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದಿಸ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, dy ಬೈ dx ಬರಿಬೇಕು. ತಿಳಿತಾ? ನೆಕ್ಸ್ಟ್ ಇಸ್ ಈಕ್ವಲ್ ಟು ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ವೈ, ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಗೊತ್ತೈತಲ್ಲ ಅಣ್ಣ, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಫಾರ್ಮುಲಾ ಕಲ್ತಿಯಲ್ಲ ಅದನ್ನ ಬರಿ. ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ವೈ, ಕಾಸ್ ಎಕ್ಸ್ ನೆನ್ಪು ಮಾಡ್ಕೋ, ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್, ಎಕ್ಸ್ ಬರಿಬೇಕಾಗಿತ್ತು ಬಟ್ ಅವ್ನು ವೈ ಕೊಟ್ಟಾನ, ಸೊ ನಾವು ವೈ ಬರಿತೀವಿ. ಎಕ್ಸ್ ಕೊಟ್ಟಿದ್ರೆ ಮುಗಿದು ಹೋಗ್ಬಿಡ್ತೈತಿ. ನಾ ಪ್ರತಿ ಸಲ ಹೇಳತ್ತೇನೆ, ಲಬ್ ಹೊಯ್ಕೊಂಡು ಹೇಳತ್ತೇನೆ, ನಾ ಎಕ್ಸ್ ಕೊಟ್ರೆ ಮುಗಿದ್ ಬಿಡ್ತೈತಿ. ಬಟ್ ಎಕ್ಸ್ ಬಿಟ್ಟು ಬೇರೆ ಕ್ವಾಂಟಿಟಿ ಇದ್ರೆ ಮುಚ್ಕೊಂಡು ಮತ್ತೆ ಡಿಫ್ರೆನ್ಶಿಯೇಷನ್ ಮಾಡ್ಬೇಕು ನಾವು ಅದನ್ನ. ಅಂದ್ರೆ ದಟ್ ಈಸ್ dy ಬೈ dx. ಈ y ಅನ್ನೋ ಫಂಕ್ಷನ್ ಅನ್ನ ಡಿಫ್ರೆನ್ಶಿಯೇಷನ್ ಮಾಡ್ಬೇಕು. ಎಕ್ಸ್ ಇದ್ರೆ ಬಿಟ್ಟು ಬಿಡ್ಬೇಕು, ಎಕ್ಸ್ ಬಿಟ್ಟು ಬೇರೆ ಇತ್ತು ಅಂತ ತಿಳ್ಕೊ, y ಇತ್ತ dy ಬೈ dx ಮಾಡ್ತಿ, p ಇತ್ತ dp ಬೈ dx ಮಾಡ್ತಿ, ಅದೇನೈತೆ ಅದನ್ನ ಮಾಡ್ಕೊತ ಕೊಡ್ಬೇಕು ಇಷ್ಟ. ಇಲ್ಲಿ ಅದಕ್ಕೆ ನಾವು ಎಕ್ಸ್ ಸ್ಕ್ವೇರ್ ಇತ್ತು ಅಂತ ತಿಳ್ಕೊ 2x ಬರ್ದ್ ಬಿಡ್ತಿದ್ವಿ. ಆದ್ರೆ y ಸ್ಕ್ವೇರ್ ಇತ್ತಲ್ಲ 2y ಬರ್ದಿವಿ, ಮತ್ತು ಎಕ್ಸ್ ಬಿಟ್ಟು ಬೇರೆ ವೇರಿಯೇಬಲ್ ಇತ್ತಂದ್ರೆ ಮತ್ತೆ ಇನ್ನೊಂದ್ಸಲ ಮಾಡ್ಲೇಬೇಕಲ್ಪ ಡಿಫ್ರೆನ್ಶಿಯೇಷನ್. ಅದಕ್ಕೆ ಅದನ್ನ y ಅನ್ನ ಸೈಡ್ ಕರ್ಕೊಂಡು ಅಪ್ಪಿ ಬಾ ಇನ್ನೊಂದ್ಸಲ ಮಾಡ್ತೀನಿ ನಿನಗಂತಂದು ಮಾಡೇನಿ. ಓಕೆ, ನೆಕ್ಸ್ಟ್ ಈಗ ಏನ್ ಮಾಡೋಣ ಅಂತಂದ್ರ dy ಬೈ dx ಇಲ್ಲೊಂದ್ ಐತಿ ಅಲ್ಲೊಂದ್ ಐತಿ, ಮತ್ತೆ ಇದನ್ನ ಏನ್ ಮಾಡೋಣ ಒಂದೇ ಕಡೆ ಕರ್ಕೊಂಬರೋಣ. ಕರ್ಕೊಂಬಾ ಇವ್ನಾಕ, ಇವ್ನು ಈ ಕಡೆ ಕರ್ಕೊಂಬಾ, ಇವು ಇಲ್ಲೇ ಇರ್ಲಿ. ಇದು 2 ಇಂಟು ಬಿ, 2b ಬರ್ಲಿಯಾ, 2b. y ಅಷ್ಟ ಬರಿತೀನಿ, dy ಬೈ dx ಅಷ್ಟ ಬರಿತೀನಿ, dy ಬೈ dx. ಆಮೇಲೆ ಇವ್ರನ್ನ ಈ ಕಡೆ ಕರ್ಕೊಂಬಾ. ಮೈನಸ್ ಫ್ರೆಂಡ್ ಯಾರಂತ ಹೇಳಿ ಅವಾಗ್ಲೇ ಪ್ಲಸ್ ಫ್ರೆಂಡ್ ಅಂತ ನೀಟಿಗೆ ಹಾರ್ಟ್ ಹಾಕಿ ತೆಗದೀನಿ. ಪ್ಲಸ್ ಫ್ರೆಂಡ್ ಮೈನಸ್ ಅಂತ ಸ್ವಲ್ಪ ನೋಡ್ಕೊ. ಮೈನಸ್ ಈ ಕಡೆ ಇದ್ದಿದ್ದು ಈ ಕಡೆ ಬಂದ್ರೆ ಪ್ಲಸ್ ಆಕೈತಿ, ಪ್ಲಸ್ ಆಗಿ ಅದು ಸೈನ್ y dy ಬೈ dx. ನೀ ಸಾಲ್ವ್ ಮಾಡಿ ನೀನು. ಇಸ್ ಈಕ್ವಲ್ ಟು ಇದು ಎ ಐತಲ್ಲ, ಈ ಏನ್ ಆ ಕಡೆ ಕರ್ಕೊಂಡು ಹೋಗ, ಮೈನಸ್ ಎ ಆಕೈತಿ. ತಿಳಿತಾ? ನೀನ ಇರ್ಲಿ ಇಷ್ಟ ಇದೆ, ಏನ್ ಮಾಡಕ್ ಬರಂಗಿಲ್ಲ, ಹಿಂಗ ಮಾಡ್ಬೇಕು ಅದನ್ನ. ಇಲ್ಲೊಂದು dy ಬೈ dx ಐತಿ, ಇಲ್ಲೊಂದು dy ಬೈ dx ಐತಿ. ಏನ್ ಮಾಡೋ ನೀವು ಎರಡು ನೋಡ್ಕೊತ ಕುಂತ ಬಿಡೋಣ, ಎರಡು ಕಾಮನ್ ತಕೊಳ್ಳೋಣ, ಕಾಮನ್ ತಕೊ ಮತ್ತೆ. ಸೊ ಇಲ್ಲಿ dy ಬೈ dx ಕಾಮನ್ ತಕೊಂಡಿ ಅಂತ ತಿಳ್ಕೊ, dy ಬೈ dx ಅನ್ನ ಕಾಮನ್ ತಕೊಂಡಿ ಅಂತ ತಿಳ್ಕೊ, dy ಬೈ dx ಕಾಮನ್ ತಕೊಂಡಿ. ಇಲ್ಲಿ ಮೈನಸ್ ಏನು ಹಂಗ ಉಳಿದೈತಿ ನೋಡ್ಕೊ, ಏನ್ ಮಾಡಿ ನೋಡ್ಕೊ, ಕಾಮನ್ ತಕೊಂಡೇನಿ. ಸೊ ಇಲ್ಲಿ ಒಳಗಡೆ ಯಾರು ಉಳಿತಾರ, ರಿಮೈನಿಂಗ್ ಕ್ವಾಂಟಿಟಿ ಬರೀ ಇಲ್ಲಿ 2by, ಈ ಕಡೆ ಯಾರು ಉಳಿದ್ರು ಸೈನ್ y. ಈಗ in between these two term here which sign is there, multiplication is there. So hangare if you take this quantity that side, that becomes divided by. ಅಂದ್ರೆ ಈ ಕಡೆ ಐತಲ್ಲ ಇಬ್ಬರು ನಡಕ್ ಸಂಧ್ಯಾಗ ಏನೈತಿ, ಇಲ್ಲಿ ಸಂಧ್ಯಾಗ ಮಲ್ಟಿಪ್ಲಿಕೇಶನ್ ಐತಿ. ಸೊ ಇವ್ರನ್ನ ಆ ಕಡೆ ಬಾ ಅಪ್ಪಿ ಅಂತ ಕರ್ಕೊಂಡು ಹೋದ್ರೆ ಡಿವೈಡೆಡ್ ಬೈ ಆಕೈತಿ. ಯಾಕೆ ಮಲ್ಟಿಪ್ಲಿಕೇಶನ್ ಪಾಯಿಂಟ್ ಡಿವಿಷನ್ ಅಂತ ಹೇಳಿನಲ್ಲ ಆಗ್ಲೇ. ಸೊ ಇದನ್ನ ಆ ಕಡೆ ಕರ್ಕೊಂಡು ಹೋಗು. ಸೊ ಏನಕ್ಕೆತ್ತಿದ್ದು ಹಂಗಾರ ಇಲ್ಲಿ ಯಾರು ಉಳಿದ್ರು, dy ಬೈ dx ಉಳಿದ್ರು. ಸೊ ಅಲ್ಲಿ ಯಾರು ಅದಾರ, ಮೈನಸ್ ಎ ಅದಾರ. ಇವ್ರು ಈ ಕಡೆ ಬಂದ್ರೆ ಡಿವೈಡೆಡ್ ಬೈ ಆದ್ರೆ ಇಷ್ಟು ಏನಾಗ್ತದು, 2by ಪ್ಲಸ್ ಸೈನ್ y. ನೋಡ್ಕೊ ಆನ್ಸರ್ ಕರೆಕ್ಟ್ ಐತಿಲ್ಲ, ನಾ ಒಂದು ಟೈಮ್ ಚೆಕ್ ಮಾಡ್ತೀನಿ ನೋಡ್ ಭಯ್ಯ. ಆನ್ಸರ್ ಏನೈತಿ, ಆನ್ಸರ್ 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 ಗೂಗಲ್ ಅಂಟಿ. ಆನ್ಸರ್ ಮೈನಸ್ ಎ ಕರೆಕ್ಟ್ ಐತಿ, 2by ಕರೆಕ್ಟ್ ಐತಿ, ಸೈನ್ y ಕರೆಕ್ಟ್ ಐತಿ, ಕರೆಕ್ಟ್ ಐತಿ, ಬರ್ಕೊಂಡ್ಬಿಡಂಗಾರ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಕ್ಕೆಲ್ಲ ರೆಡಿ ಇದ್ದೀರಾ? ಓಕೆ, ನಾನು ರೆಡಿ ಇದ್ದೀನಿ, ಬಟ್ ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 4, ಫೈಂಡ್ dy ಬೈ dx xy. ಅಯ್ಯೋ, ಪ್ರಾಡಕ್ಟ್ ಆಫ್ ಟು ಟರ್ಮ್ಸ್, ಟೂ ವೇರಿಯೇಬಲ್ಸ್ ಬಂದು. ಟೂ ವೇರಿಯೇಬಲ್ಸ್ ಅಂತಂದ್ರೆ u ಇಂಟು ವಿ ಫಾರ್ಮುಲಾ ಇತ್ತಲ್ಲ, ಅಂದ್ರೆ ಇದ್ರೊಳಗೆ ಎರಡು ಫಂಕ್ಷನ್ ಇರ್ತಾವ. ಒಂದು ಫಂಕ್ಷನ್ ಅನ್ನ ಹಂಗೆ ಇಟ್ಕೋಬೇಕಾ, ಇನ್ನೊಂದು ಫಂಕ್ಷನ್ ಡಿಫ್ರೆನ್ಶಿಯೇಷನ್ ಮಾಡ್ಬೇಕಾ, ಇನ್ನೊಂದನ್ನ ಹಂಗೆ ಇಟ್ಕೋಬೇಕಾ, ಆ ಮೊದ್ಲಕ್ಕೆ ಇನ್ನೊಂದು ಇತ್ತಲ್ಲ ಅದನ್ನ ಡಿಫ್ರೆನ್ಶಿಯೇಷನ್ ಮಾಡ್ಬೇಕು. ನಿಮ್ಗೆ ಫಾರ್ಮುಲಾ ನೆನಪಿಲ್ಲ ಬಿಡು, ಅದಕ್ಕೆ ಡ್ಯಾಶ್ ಅನ್ನ ಸಿಂಪಲ್ ಆಗಿ ಏನ್ ಮಾಡು, ಇದನ್ನ ನೆನ್ಪಿಟ್ಕೋ. ಇದು ನಿನ್ನ ಪ್ರಕಾರ ನಿನ್ನ ವೇ ಒಳಗೆ ನೆನ್ಪಿಟ್ಕೋ. ಇದನ್ನ ಇವ್ರನ್ನ ಹಂಗೆ ಇಟ್ಕೋ, ಇವ್ರಿಗೆ ಮಾಡು ಡಿಫ್ರೆನ್ಶಿಯೇಷನ್. ಈಗ ಇವ್ರನ್ನ ಹಂಗೆ ಇಟ್ಕೋ, ಇವ್ರಿಗೆ ಡಿಫ್ರೆನ್ಶಿಯೇಷನ್ ಮಾಡು, ಇಷ್ಟು ನೆನ್ಪಿಟ್ಕೋ ಸಾಕು. ಆಮೇಲೆ ಅದ y ಸ್ಕ್ವೇರ್ 2y ಆಕೈತಿ, ನೆನ್ಪಿಟ್ಕೋಬೇಕು. y ಸ್ಕ್ವೇರ್ ಇದ್ರೆ 2y. y ಸ್ಕ್ವೇರ್ ಇತ್ತಂದ್ರೆ ಏನಕ್ಕೆ, ಡಿಫ್ರೆನ್ಶಿಯೇಷನ್ ಮಾಡಿ ಆದ್ಮೇಲೆ 2y ಆಕೈತಿ. y ಟು ದ ಪವರ್ 3 ಇತ್ತಂದ್ರೆ ಡಿಫ್ರೆನ್ಶಿಯೇಷನ್ ಮಾಡಿದ್ಮೇಲೆ ಏನಾಕೈತಿ,
3y² ಆಕೈತಿ. y ಟು ದ ಪವರ್ 10 ಇತ್ತಂದ್ರ 10 ಬಾಜು ಬರ್ತಾನ. ಈ y ಏನಕೈತಿ ಮೇಲ್ಗಡೆ 10 ಇತ್ತಲ್ಲ ಒಂದ್ ಲೆಸ್ ಆಕೈತಿ. ಸೊ 2 ಇದ್ ಬಾಜು ಹೋಗಿರ್ತಾನ, ಮೇಲ್ಗಡೆ 2 ಒಳಗ್ 1 ಹೋದ್ರ 1 ಆಗಿರ್ತೈತಿ. ಬಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಕತ್ತಾಗ ಈ y ಇದ್ದಿದ್ದಕ್ಕ dy/dx ಬರ್ಕೋತ ಹೋಗ್ಬೇಕು. dy/dx ಅಂತ ಮಿಸ್ ಮಾಡಬಾರ್ದು. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಕತ್ತಾಗ, ವಿತ್ ರೆಸ್ಪೆಕ್ಟ್ ಟು y ಮಾಡಕತ್ತಾಗ ಅಷ್ಟ ನಡೀತಿತ್ತದ. ಓಕೆ, ಇರ್ಲಿ, ನಡೀತಿತ್ತು ನೋಡ್ರಿ. ಈಗ ಈ ಬರ್ದಾಗ ಏನ್ ಮಾಡು, ಆಮೇಲೆ ಇದೊಂದು ನೆನ್ಪಿಟ್ಕೋಬೇಕಪ್ಪ, ಡಿಫರೆನ್ಷಿಯೇಷನ್ ಆಫ್ tan x ಫಸ್ಟ್ ಎಕ್ಸರ್ಸೈಸ್ ಸೆಕೆಂಡ್ ಎಕ್ಸರ್ಸೈಸ್ ಬಂದಿತ್ತಲ್ಲ. ಸೆಕೆಂಡ್ ಎಕ್ಸರ್ಸೈಸ್ ಡಿಫರೆನ್ಷಿಯೇಷನ್ ಆಫ್ tan x sec² x, ಅದನ್ನ ನೆನ್ಪಿಟ್ಟಿರ್ಬೇಕು. ಡಿಫರೆನ್ಷಿಯೇಷನ್ ಆಫ್ tan x sec² x ವಿತ್ ರೆಸ್ಪೆಕ್ಟ್ y ಐತಲ್ಲ, ಅಲ್ಲ x ಐತಿ, ಇನ್ನು ಈಸಿ ಆಯ್ತು, ಮತ್ತೇನು ಎಕ್ಸ್ಟ್ರಾ ಮಾಡ್ಬೇಕಾಗಿಲ್ಲ. ಇಲ್ಲಿ ಫಾರ್ಮುಲಾ ಡೈರೆಕ್ಟ್ ಆಗಿ ಬರೋದ್ರೆ ಮುಗಿದೋತ. ಈ ಬರ್ದಾರ ನೋಡು, ಇಬ್ರು ಏನ್ ಮಾಡ್ತೀವಿ, ಇದು ಒಬ್ಬರನ್ನ ಹಂಗೆ ಇಟ್ಕೋ. ಯಾರನ್ನ ಹಂಗೆ ಇಟ್ಕೋತಿ? ನಾನಂತೂ ಎಕ್ಸ್ ಅನ್ನ ಫಸ್ಟ್ ಹಂಗೆ ಇಟ್ಕೋತೀನಿ. ಫಸ್ಟ್ ಪ್ರಿಫರೆನ್ಸ್ ಎಕ್ಸ್ ಕೊಡ್ತೀನಿ. ಸೊ ಎಕ್ಸ್ ಅನ್ನ ಹಂಗೆ ಇಟ್ಕೊಂಡ್ಬಿಡ್ತೀನಿ. ಈ y ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ದಟ್ ಬಿಕಮ್ಸ್ dy/dx. ಚಂದಗೆ ಐತ್ ನೋಡಿಲಿ, ರೈಟ್. ಸೊ ಯಾರನ್ನ ಹಂಗೆ ಇಟ್ಕೊಂಡಿದ್ದೆಪ್ಪಿ? ಎಕ್ಸ್ ಅನ್ನ ಹಂಗೆ ಇಟ್ಕೊಂಡಿ. ಈಗ ಎಕ್ಸ್ ಅನ್ನ ಡಿಫ್ರೆನ್ಸಿಯೇಷನ್ ಮಾಡ. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಏನಕ್ಕೈತಿ? 1 ಆಕೈತಿ. y ಆಸ್ ಇಟ್ ಈಸ್. ಯಾಕೆ ಸರ್? ಯಾಕಂದ್ರೆ ಆಗಿಲ್ ಮಾಡಿರಲಿಲ್ಲ ಸರ್. y ಎಷ್ಟು ಅಂತ ಮಾಡ್ತೀರ ಅದಕ್ಕಪ್ಪ ಹೊಳ. ನಾ ಮೊದ್ಲು ಹೇಳೇನೆ, ಒಂದನ್ನ ಹಂಗ ಇಟ್ಕೋಬೇಕ, ಇನ್ನೊಂದನ್ನ ಡಿಫ್ರೆನ್ಸಿಯೇಷನ್ ಮಾಡ್ಬೇಕ. ಈಗ ಯಾವ್ದನ್ನ ಹಂಗ ಇಟ್ಟಿರ್ತಿ ಅದಕ್ಕೆ ಡಿಫ್ರೆನ್ಸಿಯೇಷನ್ ಮಾಡಿದ್ವಿ. ಎಕ್ಸ್ ಹಂಗ ಇಟ್ಟಿದ್ವಿ, ಅದಕ್ಕೆ ಡಿಫ್ರೆನ್ಸಿಯೇಷನ್ ಮಾಡಿದ್ವಿ. y ಡಿಫ್ರೆನ್ಸಿಯೇಷನ್ ಮಾಡೇವಿಲ್ಲ, ಅದನ್ನ ಹಂಗ ಇಟ್ಕೊಂಡ್ಬಿಟ್ಟೇವಿ. y ಹಂಗ ಇಟ್ಕೊಂಡೇವಿ, ತಿಳಿತಾ? ಇನ್ನು y² ಇದ್ದ ಡಿಫ್ರೆನ್ಸಿಯೇಷನ್ ಆಫ್ y² 2y. x² ಇದ್ರ 2x ಅಕ್ಕಿತ್ತ, y² ಇದ್ರ 2y. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡತ್ತಿಯಲ್ಲಪ್ಪ, ವೇರಿಯೇಬಲ್ ಬೇರೆ ಐತಲ್ಲಪ್ಪ, ಅದಕ್ಕೆ ಅಗೇನ್ dy/dx. ಯಾಕೆ ಎಕ್ಸ್ಟ್ರಾ ಬರೆದ್ರು dy/dx? ಇದೇ ಈಗ ಹೇಳತ್ತೀನಿ ಅಣ್ಣ. ಅದು ಏನಾರ ಅಕಸ್ಮಾತ್ x² ಇತ್ತು, y² ಬದ್ಲಿ x² ಇತ್ತು ಅಂತ ತಿಳ್ಕೊ, 2x ಇಷ್ಟ ಬರೆದು ಬಿಡ್ತೇನೆ. ಬಟ್ ಅದು y² ಐತಿ, ವೇರಿಯೇಬಲ್ ಚೇಂಜ್ ಐತಿ. ಅಂದು y² ಹೋಗಿ 2y ಆತ. ಬಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡತ್ತಿದ್ದಕ್ಕೆ ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇಲ್ಲಿ ಈಗ ಮುಗಿತಿತ್ತು. ಇಸ್ ಈಕ್ವಲ್ ಟು ಡಿಫರೆನ್ಷಿಯೇಷನ್ ಆಫ್ tan x, ಚಂದ ಫಾರ್ಮುಲಾ ಐತೆ, ನೆನಪೈತಲ್ಲ? ಡಿಫರೆನ್ಷಿಯೇಷನ್ ಆಫ್ tan x sec² x. ಎಕ್ಸ್ ಐತಿ, ಸೊ ಎಕ್ಸ್ ಹೊಳಬಳ ಮತ್ತೆ ಡಿಫರೆನ್ಶಿಯೇಷನ್ ಮಾಡ್ಕೊತ ಕೊಡಂಗಿಲ್ಲ. y dy/dx. ರೈಟ್, ಇಲ್ಲಿಗೆ ಡಿಫರೆನ್ಶಿಯೇಷನ್ ಮುಗಿತನ. ಇಲ್ಲಿ ಡಿಫರೆನ್ಶಿಯೇಷನ್ ಅನ್ನೋದು ಮುಗ್ದ ಹೋಗೈತಿ. ನೆಕ್ಸ್ಟ್ ಇದು ಸಿಂಪ್ಲಿಫಿಕೇಶನ್. ನಿಮ್ ನಾಲೆಜ್ ಬಿಟ್ಟಿದ್ದ. ನೀವೇ ಈ ಡಿಫರೆನ್ಶಿಯೇಷನ್ ನಾವು ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ಜನ ಇರ್ತಾವ, ನೀವೇನ್ ಅನ್ಕೊಂಡ್ಬಿಟ್ಟಿರ್ತೀರಿ, ಪೂರ್ತಿ ಡಿಫರೆನ್ಶಿಯೇಷನ್ ಅಲ್ಲಿ ಇದು ನಮ್ನ ಕೊಂದೇ ಬಿಡ್ತೈತಿ. ಇಲ್ಲ, ಹಂಗೇನಿಲ್ಲ. ಇದು ಒಂದ ಸ್ಟೆಪ್ ಡಿಫರೆನ್ಶಿಯೇಷನ್. ನೆಕ್ಸ್ಟ್ ಇರೋದೆಲ್ಲ ಸಿಂಪ್ಲಿಫಿಕೇಶನ್. ನಿಮ್ ನಾಲೆಜ್ ಬಿಟ್ಟಿದ್ದು. ಅದು ಯಾಕೆ ಸಿಂಪ್ಲಿಫಿಕೇಶನ್ ಬೇಕಪ್ಪ? ಅವಂಗ ಬೇಕಾಗಿದ್ದು dy/dx. ಇಲ್ಲಿ dy/dx ಡಬಲ್ ಅದಾವು. ಡಬಲ್ ಅಲ್ಲ, 3 ಜನ ಅದಾರ. ಇಲ್ಲೊಂದು ಅಲ್ಲೊಂದು. ಸೊ ಇವನ್ನೆಲ್ಲ ಏನ್ ಮಾಡ್ಬೇಕು? ಸಿಂಪ್ಲಿಫಿಕೇಶನ್ ಅಂದ್ರೆ ಎಲ್ಲರೂ ಒಂದ ಕಡೆ ಬರ್ರಿ ಪಿ ಅಂತ ಕರ್ಕೊಂಡ್ ಬರ್ಬೇಕು. ಆಮೇಲೆ ಕಾಮನ್ ತಕ್ಕೋಬೇಕು. ಆಮೇಲೆ ಬೇಡಾಗಿದ್ದ ಕಡೆ ಕಳಿಸ್ಬೇಕಾ, ಬೇಕಾಗಿದ್ದ ಕಡೆ ಇಟ್ಕೋಬೇಕು. ಏನ್ ಬೇಕಾ? dy/dx ಬೇಕಾದಲ್ಲ, ಅವ್ನ ಕಡೆ ಕರ್ಕೊಂಬ. ಇವ್ನ ಇಲ್ಲೇ ಇಡುವ. ಎಲ್ಲೆಲ್ಲಿ dy/dx ಅದಾವೋ ಅವ್ರನ್ನೆಲ್ಲ ಹಂಗ ಇಟ್ಕೋ. ಇಲ್ಲೊಂದು dy/dx ಐತಿ, ಇವ್ನು ಹಂಗ ಇಟ್ಕೋ. ಬಾ ಪಿ, ನಿಂದ ಕೆಲಸ ಐತಿ. ನೀ ಇನ್ನೂ ಆ ಕಡೆ ಹೋಗಾಕ್ ಹೋಗ್ಬೇಡ, ಇನ್ನೂ ಕೆಲಸ ಐತಿ. ಅಲ್ಲೊಬ್ಬ ಅವದಾನ್ dy/dx, ಅವ್ನು ನೀ ಬಾ ಪಿ, ಈ ಕಡೆ ಐತಿ ಕೆಲಸ ನಿಂದ. ಅವ್ ಹಂಗ ಬರಂಗಿಲ್ಲ, ಈ ಕಡೆಯಿಂದ ಈ ಕಡೆ ಬರ್ಬೇಕಂದ್ರ ಪ್ಲಸ್ ಹೋಗಿ ಮೈನಸ್ dy/dx ಅಕ್ಕನ ಇಸ್ ಈಕ್ವಲ್ ಟು ಇಲ್ಲಿ ಯಾರ ಉಳ್ದಾರಲ್ಲ, ಇಲ್ಲಿ sec² x. ಇವ್ರ ಹಂಗ ಇಟ್ಕೋ, ಇವ್ರದ್ದೇನ್ ಕೆಲಸ ಇಲ್ಲ ಸದ್ಯಕ್ಕೆ. ಈ ಕಡೆ ಯಾರ ಖಾಲಿ ಅದಾರನ ಅದ dy/dx. ಇವ್ರನ್ನ ಹಂಗ ಬರ್ಕೊಂಡೇವಿ, ಇವ ಏನ್ ಮಾಡತ್ತಾನ ಇಲ್ಲಿ ಬದ್ಮಾಸ್. ಇವನ್ ಆ ಕಡೆ ಕರ್ಕೊಂಡು ಹೋಗು, ನಿಂದೇನ್ ಕೆಲಸ ಇಲ್ಲ ಇಲ್ಲಿ, ನಡಿ ಆ ಕಡೆ. ಪ್ಲಸ್ y ಹೋಗಿ ಆ ಕಡೆ ಬಂದಾಗ ಮೈನಸ್ y. ಸರ್ 1 y ಇಂಟು 1 y ಅನ ಮತ್ತೆ ಯಾಕೆ 1 ಬರ್ಕೋತ ಕುಂದಿರ್ತಿ? ಕೆಲಸ ಇಲ್ಲದ ಬಡಿಗೆ ಏನಕ್ಕೆ ಎತ್ಕೋತ ಕುಂತಂಗ? y ಇಂಟು 1 y ಪ್ಲಸ್ y ಆ ಕಡೆ ಹೋದ್ರೆ ಮೈನಸ್ y, ಮುಗಿದೋತು. ಒಟ್ಟು ಸುಮ್ಮನೆ ಖಾಲಿ ಉಪ್ರಾಟೆ ಬರ್ಕೋತ ಕುಂತ ಬಿಡುದು. ಒಟ್ಟು ಇಲ್ಲೊಂದು dy/dx ಐತಿ, ಇಲ್ಲೊಂದು dy/dx, ಇಲ್ಲೊಂದು dy/dx ಐತಿ. ಈಗ ಇಲ್ಲಿವರೆಗೂ ಕ್ವಶನ್ ನೋಡಿದ್ದಿ ಅಂತಂದ್ರ ನೀನ ನೆಕ್ಸ್ಟ್ ಮಾಡ್ಕೋತ ಹೋಗ್ತಿ. dy/dx ಕಾಮನ್ ತಕೋತಿ, ಹೌದಾ? ಕಾಮನ್ ತಕೊಂಡ್ಬಿಡಂಗಾರ dy/dx ಕಾಮನ್ ತಕೊಂಡ್ರೆ ಇಲ್ಲಿ ಏನ್ ಉಳಿತಾನ? ಇಲ್ಲಿ x ಉಳಿತಾನ. ಇವ್ರ ಕಡೆ dy/dx ಕಸ್ಕೊಂಡಿಯನ. ಬಾಜು ಯಾರದಾರನ 2y ಉಳಿತಾನ, 2y ಬರ್ಕೋಣ. ಇಲ್ಲಿ dy/dx ಇಡ್ದ ಬಂದಿತ್ತು.
ಅದನ್ನೂ ಕಸ್ಕೊಂಡೇವಿ. ಇಲ್ಲಿ ಏನೂ ಉಳಿಯಂಗಿಲ್ಲ, ಹಂಗಂತ 0 ಬರೆಯಂಗಿಲ್ಲ, 1 ಬರಿಬೇಕು. ಏನೂ ಇಲ್ಲ ಅಂದ್ರೆ 1 ಬರಿಬೇಕಲ್ಲಿ. ಈ ಕಡೆ ಇವ್ರು ಅಂತೂ ಖಾಲಿ ಕುಂತಾರ. ಕೆಲಸ ನಿಮ್ದು ನೆಕ್ಸ್ಟ್ ಏನ್ ಕೆಲಸ ಇಲ್ಲ ಇವ್ರದ್ದು, ಹಂಗ ಇಡು. ಅದಾದ್ಮೇಲೆ ಏನ್ ಮಾಡು, ಇನ್ ಬಿಟ್ವೀನ್ ದೀಸ್ ಟು ಟರ್ಮ್ ಹಿಯರ್ ವಿಚ್ ಸೈನ್ ಈಸ್ ದೇರ್, ಮಲ್ಟಿಪ್ಲಿಕೇಶನ್ ಈಸ್ ದೇರ್. ಸೊ ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಯಾರು, ಡಿವಿಷನ್. ಸೊ ಇಫ್ ಯು ಟೇಕ್ ದಿಸ್ ಕ್ವಾಂಟಿಟಿ ದಿಸ್ ಸೈಡ್, ದಟ್ ಬಿಕಮ್ಸ್ ಡಿವೈಡ್ ಬೈ. ಅಂದ್ರೆ ಇದಿಷ್ಟು ಕ್ವಾಂಟಿಟಿನ ಆ ಕಡೆ ಕರ್ಕೊಂಡು ಹೋಗ್ಬೇಕಪ್ಪಿ. ಯಾಕಂದ್ರೆ ಇಲ್ಲಿ ಸಂಧ್ಯಾಗ ಮಲ್ಟಿಪ್ಲಿಕೇಶನ್ ಇರ್ತೈತಿ. ಈ ಮಲ್ಟಿಪ್ಲಿಕೇಶನ್ ಇದ್ದಿದ್ದನ್ನ ಆ ಕಡೆ ಕರ್ಕೊಂಡು ಡಿವಿಷನ್ ಆಕೈತಿ. ನೀಟಿಗೆ ಚಂದಿಗೆ ಬರೆಯೋದನ್ನ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು, ಅಲ್ಲಿ ಯಾರದಾರ ಮಹಾನುಭಾವರು x² x - y ಅದಾರು. ಇವ್ರಿಷ್ಟು ಆ ಕಡೆ ಕಳಿಸಿದ್ರ ಇಲ್ಲಿ ಇಂಟು ಐತಿ, ಆ ಕಡೆ ಹೋದ್ರೆ ಡಿವಿಷನ್ ಅಕ್ಕಾರ ಅವ್ರು. x + 2y - 1 ನೋಡ್ಕೊರಿ. ಇಲ್ಲಿಗೆ ಸೊಲ್ಯೂಷನ್ ಮುಗೀತದ. ನಾ ಒಂದು ಟೈಮ್ ವೆರಿಫೈ ಮಾಡ್ತೀನಿ, ಆನ್ಸರ್ ಕರೆಕ್ಟ್ ಐತಾ ಇಲ್ಲ ಅಂತ ವೆರಿಫೈ ಮಾಡ್ತೀನಿ, ನೀವು ನೋಡ್ಕೊರಿ. ಏನಾರ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಓಕೆ, ರೈಟ್, ಬರ್ಕೊತೀನಿ.